ಇದು ಇದು ಹರಿಯಾಣ ಮುರಾಯ ಎಮ್ಮೆ ರೀ. ಭಾಳ ಕ್ವಾಂಗಿ ಸುಳಿ ಮಂದು ಭಾಳ ದೊಡ್ಡದು ಸೈಜ್ ರೀ. ಏನಿದು ಇದು ತಿಲ್ಲಾಕು ಹಂಗೆ ರೀ. ಒಂದು ಹೆಂಡಿ ಇಕ್ತಂದ್ರೆ ಒಂದು ಬುಟ್ಟಿ ರೀ. ಹಾಂ ಬುಟ್ಟಿನೇ ರೀ. ಹೆಂಡಿ ಇಕ್ತಾವ ಬುಟ್ಟಿ ಉಚ್ಚಿ ಯಾವಾಗ ಹಿಡಿತೀನಿ 5 ಲೀಟ್ರ್ ಬಕೆಟ್ ತುಂಬಿ ಚೆಲ್ತಾವೆ. ಇವು ಒಂದು 15 ಆಕಳ ಕಟ್ಟಿವಲ್ಲ ರೀ. ಈ 15 ಆಕಳದಿಂದ ನಮ್ಮದು 70 ಎಕರೆ ಹೊಲ ಕಂಟ್ರೋಲ್ ಅದ. ಉಚ್ಚಿ ಹೆಂಡಿಯಿಂದ 70 ಎಕರೆ ಹೊಲನೂ ಆರ್ಗ್ಯಾನಿಕ್ ಹೊಲ, ರಾಸಾಯನಿಕ ಮುಕ್ತ ಮಾಡೀವಿ ನಾವು. ಅದ್ರ ಸಲುವಾಗಿ ಯಾಕಂದ್ರೆ ಇದು ಉಚ್ಚಿ ಹೆಂಡಿ ಹಿಡಿತೇವೆ ರೀ. ಅಲ್ಲಿಂದ ಬಡ್ಡ್ಯಾಗ ಮಲ್ಚಿಂಗ್ ಮಾಡ್ತೀವಿ. ಇದೆಲ್ಲ ಕಬ್ಬಿನ ಗೌದಿಲ್ಲ ಮಲ್ಚಿಂಗ್ ಮಾಡಿ ಕಡ್ದೀವಿ ಅಂದ್ರೆ ಮಾದರಿ ಹೆಂಗೆ ತಿಪ್ಪಿ ಗೊಬ್ಬರ ತಯಾರು ಮಾಡಿ ನಿಮ್ಗೆ ತಿಪ್ಪಿ ಗೊಬ್ಬರ ತೋರಿಸ್ತೀನಿ ನೋಡಕತ್ರಿ. ಮಂದಿವೆಲ್ಲ ಹೆಂಡಿ ಗೊಬ್ಬರ ಹೊಲಸು ನಾರ್ತಾವೆ. ತಿಪ್ಪಿ ಅಂದ್ರೆ ಮಕ ನಾರ್ತೈತೆ ನಮ್ಮದು. ಹಂಗೆ ಮಾಡ್ತೀನಿ ರೀ. ಒಂದು 700 ಕಟ್ಟ ಜೋಳ, 300 ಕಟ್ಟ ತೊಗರಿ ಹೊಟ್ಟಿಂದ ಒಂದು ಬಣಿಮೆ ಹೊಟ್ಟಿವು. ಅದೊಂದು ಬಣಿಮೆ ಮತ್ತು ಇದು 25ರಿಂದ 30 ಟ್ಯಾಕ್ಟ್ರದ್ದು ಒಂದು ಕಣಿಕಿ ಬಣಿಮೆ ಹಾಕಿವು. ನೀವು ಉಳ್ದುಲ್ಲ ಎಲ್ಲ ಒಂದೊಂದು ಮೇವು ಕೊಡ್ಕೋತ ಹೋಗ್ತೀವಿ ರೀ. ಏನು ದನ ಬಿಡಂಗಿಲ್ಲ ಕಟ್ಟಂಗಿಲ್ಲ. ನೆಳಿಗೆ ಬೇಕಂದ್ರೆ ಒಳಗೆ ಕಟ್ತೀವಿ, ಬಿಸಿಲಿಗೆ ಬೇಕಂದ್ರೆ ಹೊರಗೆ ಕಟ್ತೀವಿ. ಹಿಂಗೆ ದವಣಿನೇ ಮಾಡೀವು. ಈಗ ಇಲ್ಲಿ ಎಲ್ಲ ಬಿಸಿಲಿಗೆ ಕಟ್ತೇವೆ. ಈಗ ಬಿಸಿಲಾಗ್ಯದನ ನಾಗಳೇ ಒಯ್ದು ನೆಳಿಗೆ ಕಟ್ಟೀವಿ ರೀ. ಮತ್ತು ಚೇಂಜ್ ಆದಾಗ ಮತ್ತು ಬಿಸಿಲಿಗೆ ಬರ್ತಾವೆ. ಇಲ್ಲೇ ಚೇಂಜ್ ಮಾಡ್ತೀವಿ ರೀ. ಹಾಯ್ ಸ್ನೇಹಿತರೆ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ಮತ್ತೊಂದು ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ಬೀರಪ್ಪಣ್ಣವರ ಅವ್ರ ಮನೇಲಿ ಇರ್ತಕ್ಕಂಥ ಪ್ರತಿಯೊಂದು ದನಕರುಗಳು ಎಷ್ಟಿದೆ ಸಂಖ್ಯೆ, ಆಮೇಲೆ ಅವರು ಇಷ್ಟೆಲ್ಲ ಶ್ರೀಮಂತರಾಗಕ್ಕೆ ಕಾರಣ ಅಂದರೆ ಅವ್ರು ಸಾವಯವ ಮಾಡ್ಕೊಂಡು ಬಂದಿದ್ದಾರೆ. ಸಾವಯವದಿಂದನೇ ಅವ್ರಿಗೆ ಎಷ್ಟೊಂದು ಇಳುವರಿನೇ ಸಿಗ್ತಿದೆ. ಸೊ ಈ ಒಂದು ಇಳುವರಿ ಬೇಕಾಗಿತ್ತಂದರೆ ಎತ್ತುಗಳ ಗೋಮೂತ್ರ ಆಮೇಲೆ ಗೊಬ್ಬರ ಎಲ್ಲ ಬೇಕಾಗುತ್ತೆ. ಸೊ ಇವ್ರ ಹತ್ರ ಇರೋದು ಸುಮಾರು 20ರಿಂದ 30 ದನಗಳು, ಎಮ್ಮೆ, ಕರುಗಳು ಎಲ್ಲ ಸಂಪೂರ್ಣವಾಗಿದೆ. ಸೊ ಇವನ್ನೆಲ್ಲ ನೋಡಿಕೊಂಡು ಇದರಿಂದ ಬಂದಂಥ ಗೋಮೂತ್ರ ಸುಮಾರು 30ರಷ್ಟು ಅಂದರೆ ಜಾಸ್ತಿ ಜಮಾ ಆಗುತ್ತೆ. ಆಮೇಲೆ 1500 ಅಂದರೆ 1500 ಟ್ಯಾಕ್ಟರ್ಗಳಷ್ಟು ಗೊಬ್ಬರ ರೆಡಿ ಆಗುತ್ತೆ ಇವರಲ್ಲೇ. ಸೊ ಈ ಒಂದು ಸಂಪೂರ್ಣವಾದ ಮಾಹಿತಿನ ಎಲ್ಲ ನಿಮಗೆಲ್ಲ ತಿಳಿಸ್ಕೊಂಡು ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲ ಕೊಡ್ತೀನಿ. ಸುಮಾರು ತುಂಬಾ ವೆರೈಟಿ ಆಗಿದೆ. ಕಿಲಾರಿ ಈ ಥರ ಎಲ್ಲ ಜರ್ಸಿ ಏನಿಲ್ಲ ಇವ್ರ ಹತ್ರ. ಆಮೇಲೆ ಮುರ್ರಾ, ಹರಿಯಾಣದ ಮುರ್ರಾ, ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಒಂದು ವೆರೈಟಿ ಆಗಿರುವಂಥ ಒಂದು ಎತ್ತುಗಳನ್ನ ಇವರು ಸಾಕಿದ್ದಾರೆ. ಈ ಒಂದು ವೈಖರಿ ಯಾವ ರೀತಿ ಹೇಗಿದೆ, ಈ ಒಂದು ಪ್ರಗತಿಪರ ರೈತರ ಮನೆಯಲ್ಲಿ ಯಾವ ರೀತಿಯಾಗಿ ಸಾಕ್ತಾರೆ, ಆಮೇಲೆ ಈ ಕುರಿದಲ್ಲಿ ಸಂರಕ್ಷಣೆ ಮಾಡ್ಕೋತಾರೆ, ಇದನ್ನೆಲ್ಲ ನಾನು ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಗೆ ಏನು ಅನ್ಸುತ್ತೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ. ಸೊ ಬನ್ನಿ, ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿರಿ, ಇಂಥವು ಕಿಲಾರಿ ಆಕಳ ಸಾಕಿನಿ. ಇದು 4 ಐತಿ, 2 ಸೂಲಿಂದ ಐತಿ. ಸುಮ್ಮ 2 ಸೂಲಿಂದ ಐತಿ. ಒಂದಕ್ಕಿಂತ ಒಂದು ಚರ್ತದ. ಯಾವ ಸುಳಿ ಸೂತ್ರ ಏನು ನೋಡ್ತೀರಿ ನೋಡ್ಬರ್ರಿ. ಬರ್ರಿ ಹಿಂಗೆ ಹೋಗೋಣ. ಒಂದು ಇದು ತೋತಿರ್ತಾವ ಸರಿ, ಬರ್ರಿ. ಇದು ಮಾಡ್ತೀವಿ ರೀ. ಆಕಳು ಉಚ್ಚಿ ಹಿಡಿತೀವಿ ನಾವು. ಬಕೆಟ್ಗಳು ಮಾಡೀವಿ ರೀ. ಬಕೆಟ್ ಮಾಡಿ ಈಗ ಜೀವಾಮೃತ ಮಾಡೋಕೆ ಹಿಂಗೆ ಆಕಳು ಉಚ್ಚಿ ಹಿಡಿದು ಸ್ಟಾಕ್ ಮಾಡ್ತೀವಿ ಇದ್ರೊಳಗೆ. ಸರಿ ಅಮ್ಮ, ತುರ್ಸತ್ತೇಳಿ ಮಾಡ್ತದೆ. ಹಾಂ ರೀ, ಅದೇನು ಹೊಡಿದಲ್ಲ ಏನಲ್ಲ ರೀ, ತುರ್ಸ ನೋಡ್ರಿ. ಈಗ ಇಲ್ಲಿ ಆಕಳು ಉಚ್ಚಿ ಹಿಂಗೆಲ್ಲ ಸ್ಟಾಕ್ ಮಾಡೀವಿ ನೋಡ್ರಿ. ಸರಿ, ಹಾಂ ರೀ. ವಾರಗೊಂದು ಬ್ಯಾರಲ್ ರೀ. ವಾರ ಒಂದು ಬ್ಯಾರಲ್ ಹಿಡಿತೇವೆ. ಇಂಥ ದೊಡ್ಡ ಆಕಳ ರೀ, 3 ಲೀಟ್ರ್ ಹೋಯ್ತದೆ. ಇದು ಒಂದು ಸಾರಿ ಹೋಯ್ತದ. ಇದ್ರ ಮಗನೇ ರೀ, ಇದು ಕುತ್ತಲ್ಲ ಹೋರಿ. ಇದ್ರ ಮಗನ ಹೇಳೋ ಸರಿ ಯಾ ಅಂಜೆ ಇದು. ಅಲ್ಲಿಂದ ಈಗ ಇವು ಎಲ್ಲ ಕಿಲಾರಿ ಆಕಳೆಲ್ಲ ಗಬ್ಬ ಅದಾವೆ. ಒಂದು 6 ಆಕಳ ಗಬ್ಬ ಅದಾವ. ಯಾವ ಸುಳಿ ಸೂತ್ರ ಏನೂ ನೋಡೋಂಗಿಲ್ಲ. ನೋಡ್ರಿ ನೀವು ಆಕಳುಗಳು. ಈಗ ಇದು ಆಕಳ ಮಣಕೆ. ಈಗ ಇದು ಮಣಕೈತಿ ಇದು ನೋಡ್ರಿ. ಇದು ಅಂತೂ ಭಾಳ ಪ್ಯೂರ್ ಅಂತ ಹೇಳಕತ್ತಾರ ಸರ್. ನಿಮ್ಮ ಕಡೆ ಆಕಳ ಭಾಳ ಚಲೋ ಕಟ್ತಾರ ನೋಡ್ರಿ. ಕಿಲಾರಿ ಮಣಕೈತಿ. ಇದು ಗೋಣ ಅದು ಭಾಳ ಸೀದಾದ, ಭಾಳ ಚಲೋ ಆತ ಹೇಳ್ಯಾರಿ. ಹರ್ಗೇಟ್ ಐತಿ. ಸರಿ,